ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ PM ವಿಶ್ವಕರ್ಮ ಯೋಜನೆಗೆ ನಮ್ಮೂರವ್ರದ್ದು ಒಬ್ರದ್ದು ಅಪ್ಲಿಕೇಶನ್ ಹಾಕಿದ್ದೆ 2 or 3 ಮಂತ್ ಬ್ಯಾಕು. ಸೊ ರೀಸೆಂಟಾಗಿ ಅವ್ರಿಗೆ ಟೂಲ್ ಕಿಟ್ ಬಂದು 1 ವೀಕ್ ಆಗಿದೆ. ತುಂಬ ಮೆಟೀರಿಯಲ್ಸ್ ಬಂದಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಯಾವ ವಸ್ತುಗಳು ಬಂದಿದೆ ಅಂತ ಒಂದೊಂದೇ ನಾನು ನಿಮ್ಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ಏನ್ ಮಾಡಿದ್ರೆ ನಿಮ್ಗೆ ಟೂಲ್ ಕಿಟ್ ಬೇಗ ಬರುತ್ತೆ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಇನ್ಫಾರ್ಮೇಶನ್ ಅನ್ನ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಲೋನ್ ತಗೋಬೇಕಾದ್ರೆ ಏನ್ ಮಾಡಬೇಕು, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಟೂಲ್ ಕಿಟ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬೇಗ ಬರ್ಬೇಕಂದ್ರೆ ಏನ್ ಮಾಡಬೇಕು, ಪ್ರತಿಯೊಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಮೊದಲ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂತವರೆಲ್ಲ ಪ್ರತಿಯೊಬ್ರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ತುಂಬಾ ಡೌಟ್ಸ್ ಇರುತ್ತೆ. ನಮ್ಗೆ ಲೋನ್ ಬರ್ತಾ ಇಲ್ಲ, IFSC ಕೋಡ್ ಚೇಂಜ್ ಆಗಿದೆ, ಅಕೌಂಟ್ ನಂಬರ್ ಚೇಂಜ್ ಆಗಿದೆ, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ, ಬ್ಯಾಂಕ್ ಅಲ್ಲಿ ಹೋದ್ರೆ ಲೋನ್ ಕೊಡ್ತಾ ಇಲ್ಲ, ಟೂಲ್ ಕಿಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕಮೆಂಟ್ ಮುಖಾಂತರ ಕೇಳ್ತಾ ಇರ್ತೀರಾ. ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡಕ್ಕೆ ಆಗಲ್ಲ. ಹಾಗಾಗಿ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸೊ ತುಂಬಾ ವಸ್ತುಗಳು ಬಂದಿದೆ, ಆದ್ರೆ ಇಲ್ಲಿ ಕೆಲವೊಂದು ವಸ್ತುಗಳು ಮಾತ್ರ ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಸಮಯ ಅಭಾವ ಇದೆ, ಅವ್ರಿಗೇನು ಬೇರೆ ಕೆಲಸ ಇದೆ. ಸೊ ನೋಡಿ ಫ್ರೆಂಡ್ಸ್, ಇದು ಮೋಟ್ರು, ಮತ್ತೆ ನಿಮ್ಗೆ ಈ ರೀತಿಯಾಗಿ ಮಿಷಿನ್ ಬಿಡಿ ಭಾಗಗಳು ಬರುತ್ತೆ, ಅದನ್ನ ನಾವು ಜೋಡಿಸ್ಕೋಬೇಕಾಗುತ್ತೆ. ನಂತರ ಬಾಬಿನ್ ಕೇಸ್ ಬರುತ್ತೆ, ನಂತರ ಚಾಕ್ ಪೀಸ್ ಬರುತ್ತೆ, ಸೂಜಿ ಬರುತ್ತೆ, ಟೇಪ್ ಬರುತ್ತೆ, ಕತ್ರಿ ಬರುತ್ತೆ. ಸೊ ಇನ್ನು ಕೆಲವು ವಸ್ತುಗಳೆಲ್ಲ ಬರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಮತ್ತೆ ಇದು ಬಟ್ಟೆಗಳಿಗೆ ಕಲರ್ ಹಾಕೋದು ಬಾಟಲ್ಸ್ ಬರುತ್ತೆ. ಇದು ಒಟ್ಟು ಟೋಟಲ್ ಆಗಿ 6 ಬಾಟಲ್ ಇದೆ. ಸೊ ಇಲ್ಲಿ ನೀವು ನೋಡಬಹುದು. ಮತ್ತೆ ಡ್ರೈಯರ್ ಬರುತ್ತೆ. ಸೊ ಇದರಲ್ಲಿ ಸೂಜಿ ಎಲ್ಲ ಇರುತ್ತೆ, ಸೂಜಿ ಪಿನ್ನ. ಈ ರೀತಿಯಾಗಿ ಬಾಬಿನ್ ಕೇಸ್ ಬರುತ್ತೆ. ಒಂದು ಸೆಟ್ 12-13 ಪೀಸ್ ಇರುತ್ತೆ. ಈ ರೀತಿಯಾಗಿ ಬಾಬಿನ್ ಕೇಸ್ ಬರುತ್ತೆ. ಮತ್ತೆ ಇದು ಮಿಷಿನ್ಗೆ ಆಯಿಲ್ ಹಾಕೊಳ್ಳೋದಕ್ಕೆ ಆಯಿಲು. ನಂತರ ದಾರದ ಬಾಕ್ಸ್ ಬರುತ್ತೆ. ನಾವು ಮಿಷಿನ್ ಇದು ನಾವು ಬಟ್ಟೆಗಳು ಹೊಲಿತೀವಲ್ವಾ, ಕಲರ್ ದಾರದ ಬಾಕ್ಸ್ಗಳು ಬರುತ್ತೆ. ಮತ್ತೆ ಇದರಲ್ಲಿ ಏನೋ ಇದೆ ನೋಡ್ತಾ ಇದ್ದೀವಿ, ಇದು ಮೋಟ್ರದ್ದು ಬಾಕ್ಸು ನೋಡಿ ಇಲ್ಲಿದೆ. ಮತ್ತೆ ಕಾಲಲ್ಲಿ ತುಳಿತಿರಲ್ವಾ ನೋಡ್ರಿ, ಇದು ಮತ್ತೆ ಇದು ಕತ್ರಿ. ಸೊ ಇನ್ನ ಕೆಲವು ವಸ್ತುಗಳೆಲ್ಲ ಇದೆ ನೋಡಿ ಫ್ರೆಂಡ್ಸ್. ಈ ಬ್ಯಾಗ್ ಅಲ್ಲಿ ಬಂದಿರೋದು ಟೋಟಲ್ ಆಗಿ 2 ಬ್ಯಾಗ್ ಅಲ್ಲಿ 2 ಬ್ಯಾಗ್ ತುಂಬಾ ವಸ್ತುಗಳು ಬಂದಿದೆ. ಬಟ್ ಇಲ್ಲಿ ಕೆಲವು ವಸ್ತುಗಳೆಲ್ಲ ಇಲ್ಲ, ಇಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. ಸೊ ನೋಡಿ ಫ್ರೆಂಡ್ಸ್, ಬ್ಯಾಗು ಫ್ರೀ ಇರುತ್ತೆ, 2 ಬ್ಯಾಗ್ ಬರುತ್ತೆ. ಅದ್ರಲ್ಲಿ ಬಂದಿರೋ ವಸ್ತುಗಳು ತುಂಬಾ ಇರುತ್ತೆ. ಸೊ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಯಾವ ವಸ್ತುಗಳು ಇರುತ್ತೆ ಅಂತ ಹೇಳ್ಬಿಟ್ಟು. ದೊಡ್ಡ ಬಾಕ್ಸ್ ಅಲ್ಲಿ ಇಷ್ಟು ಮೆಟೀರಿಯಲ್ ಬರುತ್ತೆ. ಇಲ್ಲಿ ನಿಮಗೆ ಕಮ್ಮಿ ಕಾಣಿಸ್ತಾ ಇದೆ, ಇನ್ನೂ ವಸ್ತುಗಳು ಬರುತ್ತೆ. ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ, ಇದನ್ನ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೀವು ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊ ಬಂದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಟೂಲ್ ಕಿಟ್ಗೆ ಬುಕ್ ಮಾಡ್ಬೇಕು. ಬರೀ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊ ಬಂದು ಟೂಲ್ ಕಿಟ್ ನಮ್ಗೆ ಬರುತ್ತೆ ಅಂದ್ರೆ ಬರೋದಿಲ್ಲ ಸ್ನೇಹಿತರೆ. ನೀವು ಟೂಲ್ ಕಿಟ್ಗೆ ಬುಕ್ ಮಾಡ್ಬೇಕು. ಟೂಲ್ ಕಿಟ್ಗೆ ಬುಕ್ ಮಾಡಿದ್ಮೇಲೆ ನೀವು 15ರಿಂದ 20 ದಿನ ಬಿಟ್ಬಿಟ್ಟು ಟ್ರ್ಯಾಕ್ ಮಾಡ್ಬೇಕು, ನಿಮ್ಮ ಟೂಲ್ ಕಿಟ್ ಯಾವ ಊರಲ್ಲಿ ಇದೆ, ಬರ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಟೂಲ್ ಕಿಟ್ ಅನ್ನ ಪಡ್ಕೊಳ್ಳೋದು ಹೇಗಪ್ಪ ಅಂತ ಅಂದ್ರೆ, ನಿಮ್ಗೆ ಪೋಸ್ಟ್ ಮ್ಯಾನ್ ಕಾಲ್ ಮಾಡ್ತಾರೆ, ಈ ರೀತಿಯಾಗಿ ಟೂಲ್ ಕಿಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಆಗ ನೀವು ನಿಮ್ಮ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಅನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ವೆರಿಫೈ ಮಾಡ್ತಾರೆ, ನೀವಾ ಹೌದಾ ಅಲ್ಲ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ಇದರಲ್ಲಿ ಒಂದು ಬಾಕ್ಸ್ ಬಂದಿರುತ್ತೆ. ಆ ಬಾಕ್ಸ್ ಅಲ್ಲಿ ಒಂದು QR ಕೋಡ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡ್ಕೊಂತಾರೆ, OTP ನಿಮ್ಗೆ ಕಳಿಸ್ತಾರೆ. ನಂತರ ಆ ಸ್ಕ್ಯಾನ್ ಮಾಡ್ಕೊಂಡಾಗ ಆ ಒಂದು QR ಕೋಡ್ ಅಲ್ಲಿ 15,000 ರೂಪಾಯಿ ಇರುತ್ತೆ, ಅವ್ರಿಗೆ ಹೋಗುತ್ತೆ. 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ನಿಮ್ಗೆ ಕೊಡ್ತಾರೆ. ಸೊ ಟ್ರೈನಿಂಗ್ ಆದಂತವರೆಲ್ಲ ಫಸ್ಟ್ ನೀವು ಏನ್ ಮಾಡ್ಬೇಕು, ಟೂಲ್ ಕಿಟ್ಗೆ ಬುಕ್ ಮಾಡ್ಬೇಕು. ನೆಕ್ಸ್ಟ್ ನೀವು ಟ್ರ್ಯಾಕ್ ಮಾಡ್ತಾ ಇರ್ಬೇಕು ನಿಮ್ಮ ಟೂಲ್ ಕಿಟ್ ಯಾವ ಊರಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ವಸ್ತುಗಳು ಬರುತ್ತೆ ಸ್ನೇಹಿತರೆ. ನಾವು ಅಂಗಡಿಯಲ್ಲಿ 15,000 ರೂಪಾಯಿ ಕೊಟ್ಬಿಟ್ಟು ಮೆಟೀರಿಯಲ್ ತಗೊಂಡ್ರು ಅಷ್ಟು ಕ್ವಾಲಿಟಿ ಇರೋದಿಲ್ಲ, ಅಷ್ಟು ವಸ್ತುಗಳು ಸಹ ಕೊಡೋದಿಲ್ಲ. ಇಲ್ಲಿ ನಮ್ಗೆ ವಿಶ್ವಕರ್ಮ ಯೋಜನೆ ಕಡೆಯಿಂದ ಹಲವಾರು ವಸ್ತುಗಳು ಬರುತ್ತೆ. ಇಲ್ಲಿ ನಿಮ್ಗೆ ತೋರಿಸೋದಕ್ಕಿಂತ ಬೇರೆ ವಿಡಿಯೋದಲ್ಲಿ ತುಂಬಾ ವಸ್ತುಗಳು ಬಂದಿರತಕ್ಕಂಥದ್ದು ತೋರಿಸಿದ್ದೀನಿ, ಅದನ್ನ ಒಂದ್ಸರಿ ನೋಡಿ. ಅದೇ ರೀತಿಯಾಗಿ ನನ್ನ ಕಡೆಯಿಂದ ಲೋನ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ಏನೇ ಡೌಟ್ ಬಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ, ಪ್ರತಿಯೊಂದು ಸಹ ನಿಮ್ಗೆ ಇದಾಗುತ್ತೆ. ಅದೇ ರೀತಿಯಾಗಿ ನಾವು ಏನೋ ಒಂದು ಕೆಲಸ ಮಾಡ್ಕೊಂಡು ನಮ್ಮ ಲೈಫ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂತ ಇರೋರಿಗೆ ಈ ಒಂದು ಸ್ಕೀಮ್ ಇದಾಗುತ್ತೆ. ನಮ್ದು 1 ರೂಪಾಯಿ ಸಹ ಖರ್ಚಾಗೋದಿಲ್ಲ. ಗೌರ್ಮೆಂಟ್ ಇಂದ ಟ್ರೈನಿಂಗ್ ಅಮೌಂಟ್ 4,000,
ಬ್ಯಾಂಕ್ ಕಡೆಯಿಂದ 1,00,000 ರೂಪಾಯಿ 15,000 ರೂಪಾಯಿ ಬೆಲೆ ಬಾಳುವ ಟೂಲ್ ಕಿಟ್ ಬರುತ್ತೆ. ಈ ಒಂದು ಯೋಜನೆ ಬಂದ್ಬಿಟ್ಟು 2028 ಇರುತ್ತೆ. ಹಾಗಾಗಿ ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅನ್ಕೊಂತ ಇದ್ದೀರಾ ಅಂತವರೆಲ್ಲ ಬೇಗ ಅರ್ಜಿಯನ್ನು ಸಲ್ಲಿಸಿ. ಯಾಕಂದ್ರೆ ಮೊದಲು ಅರ್ಜಿ ಸಲ್ಲಿಸಿ ಇರ್ತಕ್ಕಂಥವ್ರದ್ದು ಬೇಗ ಅಪ್ರೂವಲ್ ಆಗ್ತಾ ಇಲ್ಲ. ಈಗ ಅರ್ಜಿ ಸಲ್ಲಿಸಿ 2-3 ತಿಂಗಳಿಗೆಲ್ಲ ಟ್ರೈನಿಂಗು ಕಂಪ್ಲೀಟ್ ಆಗುತ್ತೆ, ಟೂಲ್ ಕಿಟ್ ಸಹ ಬರುತ್ತೆ, ಲೋನ್ ಸಹ ಬರುತ್ತೆ. ಸೊ ಇಷ್ಟೆಲ್ಲ ಅನುಕೂಲ ಇದೆ. ನಿಮ್ಗೆ ಏನೇ ಡೌಟ್ ಇದ್ರು ಸಹ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತೀರಾ ಅಥವಾ ಕಾಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.